ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ನನ್ನ ಮಾರ್ನಿಂಗ್ ಟೈಮ್ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದೆ, ಲೈಕ್ ನಾನು ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ, ಯಾವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನನ್ನ ಮಾರ್ನಿಂಗ್ ಟೈಮ್ ಸ್ಕಿನ್ ಕೇರ್ ರುಟೀನ್ನ ಮುಂಚೆ ಸಹ ಒಂದು ವಿಡಿಯೋ ಮಾಡಿದ್ದೆ, ಲೈಕ್ ಆಲ್ಮೋಸ್ಟ್ 1 year ಬ್ಯಾಕ್. ಸೊ ಬಟ್ ಆಗ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಡಿಫ್ರೆಂಟ್, ಸೊ ಈಗ ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ಸ್ಗಳು ಡಿಫ್ರೆಂಟ್. ಯಾಕೆ ಅಂತಂದರೆ ಲೈಕ್ ನನಗೆ 2-3 weeks ಬ್ಯಾಕಿಂದ ಲೈಕ್ ಆಲ್ಮೋಸ್ಟ್ ಪಿಂಪಲ್ಸ್ಗಳೆಲ್ಲ ಬಂದು ಸೊ ತುಂಬ ಕಾಟ ಕೊಡ್ತಿದೆ ನನಗೆ. ಸೊ ಅದನ್ನು ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿತೌಟ್ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಸ್ಕಿನ್ ಕೇರ್ ರುಟೀನ್ನ ಶುರು ಮಾಡೋಣ. ಲೈಕ್ ಫಸ್ಟ್ ಸ್ಟೆಪ್ ಬಂದು ಸ್ಕಿನ್ ಕೇರ್ ರುಟೀನಲ್ಲಿ ಆಬ್ವಿಯಸ್ಲಿ ಫೇಸ್ನ ಪ್ರಾಪರಾಗಿ ಕ್ಲೆನ್ಸ್ ಮಾಡೋದು. ಲೈಕ್ ನಾನು ಆಲ್ರೆಡಿ ಫೇಸ್ನ ಕ್ಲೆನ್ಸ್ ಮಾಡಿದ್ದೀನಿ. ಸೊ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂಥ ಕ್ಲೆನ್ಸರ್ ಬಂದು ಪ್ಲಮ್ ಅವ್ರದ್ದು ಈ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್. ಸೊ ಇದು ಎಂತಕ್ಕಪ್ಪ ಅಂತಂದರೆ ಲೈಕ್ ನಿಮಗೆ ಎಸ್ಪೆಷಲಿ ನಿಮಗೆ ಆ್ಯಕ್ಟಿವ್ ಆ್ಯಕ್ನೇಸ್ ಇತ್ತು ಅಂತಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡೋದ್ರಿಂದ ಲೈಕ್ ಅದು ಪಿಂಪಲ್ಸ್ನ ಅಥವಾ ಆ್ಯಕ್ನೆನ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಫೇಸ್ ವಾಶಲ್ಲಿ ನಮಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಪಿಂಪಲ್ಸ್ ಮತ್ತು ಆ್ಯಕ್ನೆ ಜೊತೆ ಫೈಟ್ ಮಾಡೋಕ್ಕೆ. ಸೊ ಈ ಒಂದು ಫೇಸ್ ವಾಶ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇನ್ ಕೇಸ್ ನಿಮಗೆ ಈ ಒಂದು ಫೇಸ್ ವಾಶ್ದು ಕಂಪ್ಲೀಟ್ ರಿವ್ಯೂ ಬೇಕು ಅಂತಂದರೆ ಲೈಕ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಫೇಸ್ ವಾಶ್. ಎಸ್ಪೆಷಲಿ ನಿಮ್ಗೆ ಏನಾದರೂ ಆ್ಯಕ್ನೆ ಪ್ರೋನ್ ಸ್ಕಿನ್ ಇತ್ತು ಅಂತಂದರೆ ಡೂ ಚೆಕ್ ದಿಸ್ ಫೇಸ್ ವಾಶ್. ಸೊ ಇದಾಯಿತು ನನ್ನ ಫಸ್ಟ್ ಸ್ಟೆಪ್. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಸ್ಟೆಪ್, ದಟ್ ಈಸ್ ಟೋನರ್. ಸೊ ಟೋನರಲ್ಲಿ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂಥ ಟೋನರ್ ಬಂದು 1 second. ಸೊ ಅಗೇನ್ ಇಟ್ ಈಸ್ ಪ್ಲಮ್ ಅವ್ರದ್ದೇನೆ ಗ್ರೀನ್ ಟೀ ಟೋನರ್. ಸೊ ಈ ಒಂದು ಟೋನರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ಟೋನರ್ನ ನಾನು ಕಾಟನ್ ಪ್ಯಾಡ್ ಅಥವಾ ಕಾಟನ್ನ ಸಹಾಯದಿಂದ ಅಪ್ಲೈ ಮಾಡ್ಕೊತೀನಿ. ಸೊ ದಟ್ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ನೀವು ಈ ರೀತಿ ಟೋನರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲೈಕ್ ಫೇಸಲ್ಲಿ ನಿಮಗೆ ಎಕ್ಸೆಸ್ ಡಸ್ಟ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಟೋನಿಂಗ್ ಈಸ್ ಒನ್ ಆಫ್ ದ ಲೈಕ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಲೈಕ್ ನಿಮಗೆ ಲೈಕ್ ಈ ಥರ ಟೋನರ್ ಇಲ್ಲ ಅಂತಂದರೆ ರೋಸ್ ವಾಟರ್ನು ಸಹ ನೀವು ಆ್ಯಸ್ ಅ ಟೋನರ್ ಬಳಸ್ಬೋದು. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನೀಟಾಗಿ ವೈಪ್ನ ಮಾಡ್ಕೊಳ್ಳಿ. ಸೊ ನಾನು ಏನು ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನೋ ಇದು ಬೋತ್ ಮೆನ್ ಆ್ಯಂಡ್ ವಿಮೆನ್ ಇಬ್ಬರು ಯೂಸ್ ಮಾಡ್ಬೋದು. ಲೈಕ್ ಇದೇನು ಬರೀ ಹುಡುಗಿರು ಮಾತ್ರ ಯೂಸ್ ಮಾಡಬೇಕು ಅಂತಲ್ಲ. ಇನ್ಫ್ಯಾಕ್ಟ್ ಲೈಕ್ ನಮ್ಮ ಅಪ್ಪನೂ ಸಹ ಸೇಮ್ ಟೋನರ್, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡ್ತಾರೆ. ಸೊ ಇನ್ ಕೇಸ್ ಹುಡುಗರು ನೀವು ನೋಡ್ತಾ ಇದ್ದರೆ ಸೊ ನೀವು ಸಹ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಈ ಒಂದು ಟೋನರ್ ಏನಿದೆಯೋ ಲೈಕ್ ತುಂಬ ಚೆನ್ನಾಗಿದೆ. ಪ್ಲಮ್ದು ಟೋನರು, ಗ್ರೀನ್ ಟೀದು. ಈವನ್ ಇದು ಗ್ರೀನ್ ಟೀನೂ ಅಷ್ಟೇ ನಿಮಗೆ ಆ್ಯಕ್ನೆ ಮತ್ತು ಪಿಂಪಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಲೈಕ್ ನೀವು ಫೇಸ್ಗೆ ಏನು ಮಾಡ್ತೀರೋ ಲೈಕ್ ಆಫ್ಟರ್ ಫೇಸ್ ಡೋಂಟ್ ಫರ್ಗೆಟ್ ಯುವರ್ ಲೈಕ್ ನಿಮ್ಮ ನೆಕ್ ರೀಜನ್ನ ಮರೆಯೋಕ್ಕೆ ಹೋಗಬೇಡಿ, ಮತ್ತು ಕಿವಿನ ಮರೆಯೋಕ್ಕೆ ಹೋಗಬೇಡಿ. ಲೈಕ್ ಇನ್ಫ್ಯಾಕ್ಟ್ ಲೈಕ್ ನಾವು ಏನಾದರೂ ಅಪ್ಲೈ ಮಾಡಿದ್ರೆ ಬರೀ ನಮ್ಮ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತೀವಿ, ಬಟ್ ಅದು ಒಳ್ಳೆಯದಲ್ಲ. ಲೈಕ್ ನಿಮ್ಮ ಸ್ಕಿನ್ ಲೈಕ್ ನಿಮ್ಮ ಕಿವಿ ಆಗಿರ್ಬೋದು, ನೆಕ್ ರೀಜನ್ ಆಗಿರ್ಬೋದು, ಸೊ ಅಲ್ಲಿಗೂ ಸಹ ನೀವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿ, ಇಲ್ಲಾಂದರೆ ಅನ್ಈವನ್ ಸ್ಕಿನ್ ಟೋನ್ ಆಗೋಗುತ್ತೆ. So toning is done. So let us move on to the next step. ಟೋನರ್ ಅಪ್ಲೈ ಮಾಡಿದ ನಂತರ ಅದನ್ನು ಒಂದು 10-15 seconds ಏರ್ ಡ್ರೈ ಆಗಕ್ಕೆ ಬಿಡಿ. ನೆಕ್ಸ್ಟ್ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೊ ಇದು ಸ್ವಲ್ಪ ವೆಟ್ ಇರುತ್ತೆ, ಸ್ವಲ್ಪ ಡ್ರೈ ಔಟ್ ಆಗಲಿ. ಲೈಕ್ 10-15 minutes ಲೈಕ್ 15 seconds ಅದು ಡ್ರೈ ಆಗುತ್ತೆ. ಸೊ ನಂತರ ನೀವು ನೆಕ್ಸ್ಟ್ ಪ್ರಾಡಕ್ಟ್ನ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಫ್ಟರ್ ಟೋನಿಂಗ್ ಸೀರಮ್ನ ಅಪ್ಲೈ ಮಾಡ್ಕೊಳ್ಳೋದು. ಇನ್ ಕೇಸ್ ಲೈಕ್ ನೀವು ಸೀರಮ್ ಅಪ್ಲೈ ಮಾಡ್ತಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್ ಟು ದ ಮಾಯಿಶ್ಚರೈಸರ್. ಬಟ್ ನಾನು ಸೀರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಕರೆಂಟ್ಲಾಗಿ ನಾನು ಯೂಸ್ ಮಾಡ್ತಾ ಇರುವಂಥ ಸೀರಮ್ ಬಂದು ಪಿಲ್ಗ್ರಿಮ್ ಅವ್ರದ್ದು ಟೀ ಟ್ರೀ ಬ್ಲೆಮಿಶ್ ರಿಮೂವರ್ ಸೀರಮ್ ವಿತ್ ಇದರಲ್ಲಿ ನಿಯಸಿಮೈಡ್ ಇದೆ. ಸೊ ನಿಮಗೆ ಎಸ್ಪೆಷಲಿ ನಿಮಗೆ ಆ್ಯಕ್ಟಿವ್ ಆ್ಯಕ್ನೇಸ್ ಇತ್ತು ಅಂತಂದರೆ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ನ ಯೂಸ್ ಮಾಡಿ. ಲೈಕ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೈಕ್ ದಿ ಆರ್ಡಿನರಿ ಅಥವಾ ಮಿನಿಮಲಿಸ್ಟ್ದು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಥವಾ ಡರ್ಮಾಕೋಲ್
ಮಾಡ್ಬೋದು. ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ಏನಿದೆಯೋ ಅದು ಚೆನ್ನಾಗಿದೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಲೈಕ್ ನಿಮಗೆ ಆ್ಯಕ್ನೆ ಮಾರ್ಕ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಇತ್ತು ಅಂತಂದರೆ ನಿಯಾಸಿಮೈಡ್ ಸೀರಮ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನಿಯಾಸಿಮೈಡ್ ಇದೆ, ಜೊತೆಗೆ ಪಿಂಪಲ್ಗೂ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಥರ್ಡ್ ಸ್ಟೆಪ್ ಫೇಸ್ ವಾಶ್ ಆದಮೇಲೆ. ಸೊ ಜಾಸ್ತಿ ಹಾಕೋಬೇಡಿ, ಲೈಕ್ ಒನ್ ಡ್ರಾಪ್ ಇಸ್ ಸಫಿಷಿಯಂಟ್. ಸೊ ಟೋಟಲಿ ಲೈಕ್ ಒಂದು 3 to 4 ಡ್ರಾಪ್ಸ್ ಹಂಗೆ ಲೈಕ್ ನೀವು ನಿಮ್ಮ ಸೀರಮ್ನ ಅಪ್ಲೈ ಮಾಡ್ಕೊಳ್ಳಿ. ಅದನ್ನು ಸಹ ಜಾಸ್ತಿ ಅಪ್ಲೈ ಮಾಡ್ಕೋಬೇಡಿ. ಸೊ ನೀಟಾಗಿ ಅದನ್ನು ಸ್ಕಿನ್ಗೆ ಅಬ್ಸಾರ್ಬ್ ಆಗಲಿ. ಸೊ ಯಾವುದೇ ಸೀರಮ್ ಅಥವಾ ನೀವೇನೇ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ, ಎಸ್ಪೆಷಲಿ ಸೀರಮ್ ನಾನು ಹೇಳೋದು, ಅಥವಾ ಯಾವುದೇ ಪ್ರಾಡಕ್ಟ್ ಆಗಿರಲಿ, ಅದು ಕೆಲಸ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಲೈಕ್ ನೀವು 2-3 ದಿವಸ ಅಪ್ಲೈ ಮಾಡಿದ್ದೀರಾ ಬಟ್ ರಿಸಲ್ಟ್ ಬರ್ತಾ ಇಲ್ಲ ಅಂತಂದರೆ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಮಿನಿಮಮ್ ಲೈಕ್ ನೀವು ಸೀರಮ್ ಆಗಿರಲಿ ಅಥವಾ ಯಾವುದೇ ಒಂದು ಕ್ರೀಮ್ ಆಗಿರಲಿ 6 to 8 ವೀಕ್ಸ್ ಬೇಕಾಗುತ್ತೆ ಅದು ಕೆಲಸ ಮಾಡೋಕ್ಕೆ. ಸೊ ಬಿ ಪೇಷನ್ಸ್. ಸ್ಕಿನ್ ಕೇರಲ್ಲಿ ಎಸ್ಪೆಷಲಿ ನೀವು ಎಷ್ಟು ಪೇಷನ್ಸ್ ಆಗಿರ್ತೀರ ಅಷ್ಟು ಒಳ್ಳೆಯದು. ಸೊ ಅದು ನಾನು ತಿಳ್ಕೊಂಡಿರೋದು. ಯಾಕಂದರೆ ಲೈಕ್ ನೀವು ಎಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಿನಿಮಮ್ 6 to 8 ವೀಕ್ಸ್ ಆದರೂ ಬೇಕಾಗುತ್ತೆ ಅದು ಕೆಲಸ ಮಾಡೋಕ್ಕೆ. ಸೊ ಬಿ ಪೇಷನ್ಸ್. ಸೊ ನೆಕ್ ಏರಿಯಾ ಮರಿಬೇಡಿ. ಸೊ ಸೀರಮ್ ಅಪ್ಲೈ ಮಾಡಿದ ನಂತರನೂ ಅಷ್ಟೇ ಮಿನಿಮಮ್ 30 ಸೆಕೆಂಡ್ಸ್ ಬಿಡಿ. ನೆಕ್ಸ್ಟ್ ನೀವು ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಮೀನ್ ವೈಲ್ ಇದು ಡ್ರೈ ಆಗ್ತಾ ಇರಬೇಕಾದ್ರೆ, ಸೊ ನನಗೆ ಏನಕ್ಕೆ ಈ ಪಿಂಪಲ್ ಕಾಸ್ ಆಯಿತು ಅಂತಂದರೆ ಸುಮಾರು ರೀಸನ್ಸ್ ಇದೆ. ಬಟ್ ಒಂದು ಏನಪ್ಪ ಅಂತಂದರೆ ಲೈಕ್ ನಾನು ರೀಸೆಂಟಾಗಿ ಲೈಕ್ ಪಾಂಡಿಚೇರಿ ಟ್ರಿಪ್ ಹೋಗಿದ್ದು ಬಂದಮೇಲೆ ಒಂದು ವೆದರ್ ಚೇಂಜ್ ಆಯಿತು ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಅದಾದಮೇಲೆ ಡ್ಯಾಂಡ್ರಫ್ ಆಯಿತು. ಸೊ ಈಗ ಇಲ್ಲ, ಡ್ಯಾಂಡ್ರಫ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ ಡ್ಯಾಂಡ್ರಫ್ ಇದ್ದಾಗಲೂ ಸಹ ನಿಮಗೆ ಫೋರೆಡ್ ರೀಜನಲ್ಲಿ ಪಿಂಪಲ್ಸ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಸ್ಕ್ಯಾಲ್ಪ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಡ್ಯಾಂಡ್ರಫ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಒನ್. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಪಿಲ್ಲೋ ಕವರ್. ಮೇಕ್ ಶ್ಯೂರ್ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇ, ಒಂದು ದಿವಸ ಬಿಟ್ಟು ಒಂದು ದಿವಸ ನಿಮ್ಮ ಪಿಲ್ಲೋ ಕವರ್ನ ಚೇಂಜ್ ಮಾಡಿ. ಸೊ ಅದರಿಂದ ಲೈಕ್ ನಿಮ್ಮ ಚೀಕ್ ಏರಿಯಾಗೆ ಪಿಂಪಲ್ಸ್ಗಳು ಬರೋ ಚಾನ್ಸಸ್ ಇದೆ. ಸೊ ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡಿ ಎವ್ರಿ ಆಲ್ಟರ್ನೇಟಿವ್ ಡೇ ಅಥವಾ ಪ್ರತಿದಿನ ಚೇಂಜ್ ಮಾಡಿದ್ರು ವಿಟ್ ಈಸ್ ವೆರಿ ಗುಡ್. ಅದಾದಮೇಲೆ ಒಂದು ಬ್ಯಾಲೆನ್ಸ್ಡ್ ಡಯಟ್. ಸೊ ಇದಿಷ್ಟು ಲೈಕ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಪಿಂಪಲ್ಸ್ಗಳನ್ನ ಕಡಿಮೆ ಮಾಡ್ಕೋಬಹುದು. ಸೊ ಈಗ ನಾನು ಅದನ್ನೇ ಮಾಡ್ತಾ ಇರೋದು. ಲೈಕ್ ಎವ್ರಿ ಆಲ್ಟರ್ನೇಟಿವ್ ಡೇ ನನ್ನ ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಡ್ಯಾಂಡ್ರಫ್ ಇಲ್ಲ, ಲೈಕ್ ಡ್ಯಾಂಡ್ರಫ್ಗೆ ನನ್ನ ಹೋಮ್ ರೆಮಿಡಿ ಆಲೋವೆರಾ ಜೆಲ್ ಮತ್ತು ಲೆಮನ್ ಮತ್ತು ಕೋಕೋನಟ್ ಆಯಿಲ್. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಡ್ಯಾಂಡ್ರಫ್ ಕಡಿಮೆ ಆಗಿದೆ. ಸೊ ಇದು ಆಲ್ಮೋಸ್ಟ್ ಲೈಕ್ ಇನ್ನೊಂದು 3 ವೀಕ್ಸಲ್ಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಿ. ಬಟ್ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಪ್ರಾಪರ್ ಆಗಿದ್ರೆ ಡೆಫಿನೆಟ್ಲಿ ಇದು ಕಡಿಮೆ ಆಗತ್ತೆ. ಸೊ ಡೋಂಟ್ ವರಿ. ಸೊ ಇದು ಡ್ರೈ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ನಿಮ್ದು ಏನಾದರೂ ಆಯಿಲ್ ಸ್ಕಿನ್ ಇತ್ತು ಅಂತಂದ್ರೂ ಇಂಪಾರ್ಟೆಂಟ್. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಮಾಯಿಶ್ಚರೈಸರ್ ಇಂಪಾರ್ಟೆಂಟ್. ಸೊ ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂಥ ಮಾಯಿಶ್ಚರೈಸರ್ ಬಂದು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಸೊ ಇದರಲ್ಲಿ ನಮಗೆ ಹೈಯಾಲುರಾನಿಕ್ ಆ್ಯಸಿಡ್ ಇದೆ, ಜೊತೆಗೆ ವೈಟಮಿನ್ ಇ ಇದೆ. ಸೊ ನೀಟಾಗಿ ಫೇಸ್ನ ಹೈಡ್ರೇಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಮಾಯಿಶ್ಚರೈಸರ್ ಬಂದು ಒಂಥರ ಜೆಲ್ ಲೈಕ್ ಕನ್ಸಿಸ್ಟೆನ್ಸಿ ಇದೆ, ಲೈಕ್ ನೀವು ನೋಡ್ತಾ ಇರ್ಬೋದು. ಸೊ ಜೆಲ್ ಲೈಕ್ ಕನ್ಸಿಸ್ಟೆನ್ಸಿ ಇದೆ. ಸೊ ನೆಕ್ಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಸೊ ಜೆಂಟಲಾಗೆ ನಿಮ್ಮ ಫೇಸ್ನ ಮಸಾಜ್ ಮಾಡಿ, ತುಂಬ ಹಾರ್ಶಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಒಂದು ಮಾಯಿಶ್ಚರೈಸರ್ ಏನಿದೆ ಲೈಕ್ ಪಾಂಡ್ಸ್ದು ಲೈಕ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಮಾಯಿಶ್ಚರೈಸರ್.
ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್ ಬಂದು ಐ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು. ಸೊ ಲೈಕ್ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂಥ ಐ ಕ್ರೀಮ್ ಬಂದು MK ಫೇನ್ ಅವ್ರದ್ದು ಕಾಫಿ ಅಂಡರ್ ಐ ಕ್ರೀಮ್. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಂದರೆ ಮಾಮ್ಸ್ ಆ್ಯಂಡ್ ಕೋದು ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಒಂದು ಪ್ರಾಡಕ್ಟ್ದು ನಾನು ಕಂಪ್ಲೀಟ್ ರಿವ್ಯೂನ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಕಾಫಿ ಇನ್ಫ್ಯಾಕ್ಟ್ ನಮ್ಮ ಅಂಡರ್ ಐಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಈ ಥರ ರೋಲಿಂಗ್ ಎಲ್ಲ ಇರೋದ್ರಿಂದ ಒಂದು ಪ್ರಾಪರಾಗಿ ಮಸಾಜ್ ಮಾಡಲಿಕ್ಕೂ ಸಹ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೇನಾದರೂ ಇನ್ಫ್ಯಾಕ್ಟ್ ಲೈಕ್ ತುಂಬ ಡಾರ್ಕ್ ಸರ್ಕಲ್ಸ್ ಅಥವಾ ರಿಂಕಲ್ಸ್, ಫೈನ್ ಲೈನ್ಸ್ ಇತ್ತು ಅಂತಂತಂದರೆ ಸೊ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಅಂಡರ್ ಐ ಕ್ರೀಮ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ರಿಸಲ್ಟ್ ಸ್ಲೋ ಆದ್ರೂ ಬಟ್ ನಿಮಗೆ ಎಫೆಕ್ಟಿವ್ ರಿಸಲ್ಟ್ನ ನೀವು ನೋಡ್ಬೋದು. ಲೈಕ್ ವಿತಿನ್ 3 to 6 ಮಂತ್ಸಲ್ಲಿ ನಿಮಗೆ ರಿಂಕಲ್ಸ್ ಆಗಿರಲಿ ಅಥವಾ ಫೈನ್ ಲೈನ್ಸ್ ಆಗಿರಲಿ ಅದು ಕಡಿಮೆ ಆಗತ್ತೆ. ಸೊ ಒಂದು ಲೈಕ್ ಸಖತ್ತಾಗಿ ಹೈ ಮಸಾಜ್ನು ಸಹ ಮಾಡುತ್ತೆ ಅದು ಬಾಲ್ ಇರೋದ್ರಿಂದ. ಸೊ ಒಂದು 30 to 40 ಸೆಕೆಂಡ್ಸ್ ನೀವು ಮಾಡ್ಕೊಬೋದು ಈ ಥರ ಮಸಾಜ್ನ. ಡನ್ ಆ್ಯಂಡ್ ಡಸ್ಟೆಡ್. ಇನ್ಫ್ಯಾಕ್ಟ್ ನೀವು ಕೈ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ರಿಂಗ್ ಫಿಂಗರ್ ಏನಿದೆಯೋ ಸೊ ಅದನ್ನು ಯೂಸ್ ಮಾಡಿ ಲೈಕ್ ನೀವು ಇನ್ನೊಂದು ಮಸಾಜ್ನ ಸಹ ನೀವು ಮಾಡ್ಕೋಬೋದು, ಐ ಮಸಾಜ್. ಬಟ್ ಮೇಕ್ ಶ್ಯೂರ್ ಕಣ್ಣೊಳಗಡೆ ಪ್ರಾಡಕ್ಟ್ನ ಹಾಕೋಬೇಡಿ. ಸೊ ಬಿ ಕೇರ್ಫುಲ್. ಎಸ್ಪೆಷಲಿ ನಿಮ್ಮ ಕಣ್ಣ ಹತ್ರ ನೀವು ಯಾವುದೇ ಪ್ರಾಡಕ್ಟ್ಸ್ನ ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಾ ಅಂತಂದರೆ ಬಿ ವೆರಿ ವೆರಿ ಕೇರ್ಫುಲ್, ಯಾಕಂದರೆ ತುಂಬ ಸೆನ್ಸಿಟಿವ್ ಪಾರ್ಟ್ ಇರುತ್ತೆ ಅದು. ಸೊ ಡನ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸ್ಕಿನ್ ಕೇರ್ ರುಟೀನ್ ಅಂತಂದರೆ ಸನ್ಸ್ಕ್ರೀನ್. ಸೊ ಲೈಕ್ ನೀವು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡ್ಕೋತಿರೋ ಲೈಕ್ ಸೀರಮ್, ನಿಮ್ಮ ಟೋನರ್, ಅದೇನೇ ಸ್ಕಿಪ್ ಮಾಡಿದ್ರೂ ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ನನ್ನ ಜರ್ನಿ, ಲೈಕ್ ನನ್ನ ಸ್ಕಿನ್ ಕೇರ್ ರುಟೀನ್ ಜರ್ನಿಯಲ್ಲಿ ಲೈಕ್ ನಾನು ತಿಳ್ಕೊಂಡಿದ್ದು ಅದೇ. ಇನ್ಫ್ಯಾಕ್ಟ್ ಲೈಕ್ ನಾನು ಸ್ಕೂಲ್ ಡೇಸ್ ಅದರಲ್ಲೆಲ್ಲ ಲೈಕ್ ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ಲೈಕ್ ಸನ್ಸ್ಕ್ರೀನ್ ನಾನು ಅಪ್ಲೈ ಮಾಡ್ಕೋತಿರ್ಲಿಲ್ಲ. ಬಟ್ ನನಗೆ ಅದ್ರದ್ದು ಇಂಪಾರ್ಟೆನ್ಸ್ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಫೋಟೋ ಸ್ಟೇಬಲ್ ಗೋಲ್ಡ್ ಸನ್ಸ್ಕ್ರೀನ್. ಸೊ ಇದನ್ನು ರೀಸೆಂಟಾಗಿ ರಿವ್ಯೂ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನಾನು ಯೂಶ್ವಲಿ ನನ್ನ 2 ಫಿಂಗರ್ ರೂಲ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಮ 2 ಫಿಂಗರ್ಗೆ ಒಂದು ಸ್ವಲ್ಪ ಲೈಕ್ ಸನ್ ಕ್ರೀಮ್ನ ಹಾಕ್ಕೊಂಡು ಜಸ್ಟ್ ಸೊ ನೀಟಾಗಿ ಅದನ್ನು ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಡ್ಯಾಪ್ ಮಾಡಿದ್ರೆ ಸಾಕು. ಸೊ ಒಂದು ಸ್ವಲ್ಪ ಡ್ಯಾಪ್ ಮಾಡಿ, ಉಜ್ಜಕ್ಕೆ ಹೋಗಬೇಡಿ ಸನ್ಸ್ಕ್ರೀನ್ನ ಜಾಸ್ತಿ, ಅದೇ ನೀಟಾಗಿ ಅಬ್ಸಾರ್ಬ್ ಆಗಲಿ. ಸ್ವಲ್ಪ ಈ ಥರ ಡ್ಯಾಪ್ ಮಾಡಿಕೊಂಡ್ರೆ ಸಾಕು. ನೋಡಿ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಮೋರೋವರ್ ಇದು ಮ್ಯಾಟ್ ಫಿನಿಶಿಂಗ್ ಆಗಿರೋದ್ರಿಂದ ನಿಮಗೆ ಆಯಿಲಿನೆಸ್ ಅಥವಾ ಗ್ರೀಸಿನೆಸ್ ಏನು ಉಂಟು ಮಾಡಲ್ಲ. ಸೊ ಇನ್ಫ್ಯಾಕ್ಟ್ ನೀವು ಮನೆಯಿಂದ ಹೊರಗಡೆ ಹೋಗಬೇಕಿದ್ರೆ 15-20 ಮಿನಿಟ್ಸ್ ಪ್ರಯರಾಗೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಎವ್ರಿ 3 or 4 hours ಒಂದ್ಸಲ ನಿಮ್ಮ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ ಲಿಪ್ ಬಾಮ್. ಸೊ ಲಿಪ್ ಬಾಮ್ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರೋದು ಬಂದು ಪೊಪೆಕ್ಸೋ ಅವ್ರದ್ದು ಲಿಪ್ ಬಾಮ್. ಇದರಲ್ಲಿ SPF 15 ಇದೆ. ಸೊ ನಿಮ್ಮ ಫೇವ್ರೆಟ್ ಲಿಪ್ ಬಾಮ್ ನೀವು ಯೂಸ್ ಮಾಡ್ಬೋದು. ಸೊ ಇದು ಅಷ್ಟೇ, ಲೈಕ್ ನೀವು SPF ಇರೋದು ತೊಗೊಂಡ್ರೆ ನಿಮ್ಮ ತುಟಿಗಳಿಗೂ ಅಷ್ಟೇ ಒಂದು ಸನ್ ಪ್ರೊಟೆಕ್ಷನ್ನ ಕೊಡುತ್ತೆ. ಸೊ ದ್ಯಾಟ್ಸ್ my lip balm and that's pretty much my everyday morning skincare routine. Like almost 5 to 6 steps ಆಗುತ್ತೆ. ಸೊ ಮಾತಾಡ್ಕೊಂಡು ಮಾಡಿರೋದ್ರಿಂದ ಇಷ್ಟೊತ್ತಾಗಿದೆ, ಇಲ್ಲ ಅಂತಂದರೆ 5 ಮಿನಿಟ್ಸಲ್ಲಿ ನನ್ನ ಸ್ಕಿನ್ ಕೇರ್ ರುಟೀನ್ ಮುಗ್ದೋಗುತ್ತೆ. ಸೊ ಹೋಪ್ ಈ ಒಂದು ಸ್ಕಿನ್ ಕೇರ್ ರುಟೀನ್ ಅಥವಾ ನಾನು ಶೇರ್ ಮಾಡಿರೋಂಥ ಕೆಲವೊಂದಷ್ಟು ಟಿಪ್ಸ್ಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ದು ಟೈನಿ ರಿವ್ಯೂಸ್ ಆಗಿರ್ಬೋದು, ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಾನು ಯೂಸ್ ಮಾಡ್ತಿರೋಂಥ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ಫ್ಯಾಕ್ಟ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಏನೇ ಕ್ವೆಶ್ಚನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್
ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಈ ಥರ ಇನ್ನೂ ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್, ಟೇಕ್ ಕೇರ್.